ಸುರೇಂದ್ರ ಅಣ್ಣ ಏನಾಯ್ತು? ಏನಿಲ್ಲಣ್ಣ ತಗೋ. ಅಣ್ಣ ಅತ್ತಿಗೆನ ಭೇಟಿ ಮಾಡಿದಾನ? ಅತ್ತಿಗೆ ಅಣ್ಣನ ಗಾಡಿಲಿ ಓಡಾಡಿದಾರ? ಇಲ್ಲ, ಇದೆಲ್ಲ ಸಾಧ್ಯನೇ ಇಲ್ಲ. ಅತ್ತಿಗೆ ಹೆಸರು ಕೇಳಿದ್ರೇನೆ ಅಣ್ಣ ಕೋಪಿಸ್ಕೋತಾನೆ. ಹಾಗಿದ್ಮೇಲೆ ಅತ್ತಿಗೆ ಪರ್ಸು ಅಣ್ಣನ ಕಾರಲ್ಲಿ ಹೇಗೆ ಬಂತು? ಇದನ್ನೆಲ್ಲ ಅಣ್ಣನ ಹೇಗೆ ಕೇಳಲಿ? ಇಲ್ಲ, ಹೇಗಾದ್ರೂ ತಿಳ್ಕೊಳ್ಳೇಬೇಕು. ಏನ್ ಸುರೇಂದ್ರ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಣ್ಣ, ಅದು ಸಿಟಿ ರೌಂಡ್ಸ್ಗೆ ಹೋಗಿದ್ದೆ ಅಂತ ಹೇಳ್ದಲ್ಲ, ಎಲ್ಲೆಲ್ಲಿ ಹೋಗಿದ್ದೆ? ಯಾರಾದ್ರೂ ಪ್ರಶ್ನವ್ರು ಸಿಕ್ಕಿದ್ರಾ? ಇಲ್ಲ ಕಣ, ಪ್ರೆಸ್ನವ್ರಿಗೆ ಯಾರಿಗೂ ಹೇಳಿಲ್ಲ. ನಾನು ಕೆಲವು ಏರಿಯಾಗಳು, ಕೆಲವು ಸ್ಕೂಲು, ಕೆಲವು ಕಾಲೇಜಸ್ಗೆಲ್ಲ ಭೇಟಿ ಕೊಟ್ಟಿದ್ದೆ. ಸುಮ್ಮನೆ ನಾನು ಭೇಟಿ ಕೊಟ್ಟೆ ಅಂದರೆ ಅದು ತುಂಬ ದೊಡ್ಡ ನ್ಯೂಸ್ ಆಗ್ಬಿಡುತ್ತೆ. ಹಾಗಾದ್ರೆ ಯಾರ್ಯಾರನ್ನ ಭೇಟಿ ಮಾಡಿದ್ದೇನ? ಹೇಳಿದ್ನಲ್ಲಪ್ಪ, ಕೆಲವು ಸ್ಕೂಲು, ಕಾಲೇಜು, ಈ ರಿಪೋರ್ಟ್ಗಳೆಲ್ಲ ಈ ಫೈಲಲ್ಲಿದೆ. ಹಾಗಾದ್ರೆ ಅಣ್ಣ ಅತ್ತಿಗೆನ ಮೀಟ್ ಮಾಡಿಲ್ವಾ? ಅಥವಾ ಮೀಟ್ ಮಾಡಿದ್ರು ಆ ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದಾನ? ಹಾಂ, ಇನ್ನೊಂದು ವಿಷಯ ಸುರೇಂದ್ರ, ಯಾವುದೋ ಒಂದು ಹೆಂಗಸು ನಮ್ಮ ಕಾರ್ ಹತ್ರ ಸುಸ್ತಾಗಿ ಬಿದ್ದುಬಿಟ್ಲು. ಅವ್ರು ಯಾರು ಅಂತ ಗೊತ್ತಿಲ್ಲ. ನಾನು ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ದೆ. ಆಮೇಲೆ ಏನಾಯ್ತಣ್ಣ? ಹೆಂಗ್ಸ್ ಯಾರು? ಸರಿಯಾಗಿ ಗೊತ್ತಾಗಲಿಲ್ಲ ಕಣ. ನಾನು ಆಸ್ಪತ್ರೆಗೆ ಸೇರಿಸೋ ವ್ಯವಸ್ಥೆ ಮಾಡಿ ಬೇರೆ ಕಾರ್ನಲ್ಲಿ ಬಂದ್ಬಿಟ್ಟೆ. ಅಂದ್ರೆ ಅಣ್ಣ ಕಾಪಾಡಿರೋದು ಅತ್ತಿಗೆ ನಿನ್ನ? ಎಂತ ಆಶ್ಚರ್ಯ ಇದು! ಅಣ್ಣ ಅತ್ತಿಗೆ ಮತ್ತೆ ಒಂದಾಗ್ತಿದಾರ? ಆ ವಿಧಿ ಅವರಿಬ್ಬರನ್ನು ಒಂದು ಮಾಡ್ತಿದೀಯಾ? ಅರೆ, ಮತ್ತೇನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಣ್ಣ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಣ್ಣ. ಈ ವಿಷಯ ಕೇಳಿ ತುಂಬಾ ಖುಷಿ ಆಯ್ತು. ಮಾಡ್ಲೇಬೇಕಲ್ಲಪ್ಪ, ಇದು ನಮ್ಮ ಕರ್ತವ್ಯ ಅಲ್ವಾ? ಆಕೆಗೆ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಕೆಳಗೆ ಬಿದ್ದಿದ್ಲು, ಅದಕ್ಕೆ ಸಹಾಯ ಮಾಡಿದೆ. ಅಣ್ಣ, ಸುಬ್ಬು ಸುಬ್ಬು ಸುಬ್ಬು, ಮನೇಲೇ ಇದೆಯಾ ನೀನು? ನೀನ್ ಎಲ್ಲಿ ಹೊರಟ್ಬಿಟ್ಟೆ ಅಂತ ಅನ್ಕೊಂಡೆ. ಸುಬ್ಬು, ಶ್ರಾವಣಿ ಹೇಗಿದ್ದಾಳೆ? ಹುಷಾರಾಗಿದ್ದಾಳ? ಅಲ್ಲ, ನೀನ್ ನೆನ್ನೆ ನನ್ನ ಕೈಗೆ ಸಿಗ್ಲಿಲ್ಲ. ಅದು ಆಸ್ಪತ್ರೆಯಲ್ಲಿ ತುಂಬಾ ಹೊತ್ತಾಗೋಯ್ತು ಶಿವಲ್ಲಿ, ಅದಕ್ಕೆ ಸಿಗಕ್ಕಾಗಿಲ್ಲ. ಸರಿ, ಹಾಗಾದ್ರೆ ಸುಬ್ಬು, ನನ್ ಪ್ರೀತಿ ವಿಚಾರನ ಹೇಳ್ಕೊಂಡ ಅವಳ ಹತ್ರ? ಅಲ್ಲ, ಮೇಡಮ್ಗೆ ಹುಷಾರಿಲ್ಲ, ಇಂಥ ಟೈಮಲ್ಲಿ ಪ್ರೀತಿ ವಿಷಯ ಹೇಳ್ಕೊಳೋದಕ್ಕಾಗುತ್ತಾ? ದೊಡ್ಡ ಕಣೋ ನೀನು. ಇಂಥ ಟೈಮಲ್ಲೇ ನೀನ್ ಪ್ರೀತಿ ವಿಷಯನ ಹೇಳ್ಕೋಬೇಕು. ಹೆಣ್ಮಕ್ಳು ದುಃಖದಲ್ಲಿದ್ದಾಗ ಸಮಾಧಾನ ಹೇಳಿ ಹೆಗ್ಲು ಕೊಡೋಕೆ ಒಂದು ಹುಡುಗ ಬೇಕು ಅಂತ ಅನ್ಸುತ್ತೆ. ಅಷ್ಟೇ ಅಲ್ಲ, ಅವ್ರಿಗೆ ಹುಷಾರಿಲ್ದೆ ಇರ್ಬೇಕಾದ್ರೆ ತಲೆ ಸೌರಿ ಮಡ್ಲಲ್ಲಿ ಮಲಗಿಸ್ಕೊಂಡು ಆರೈಕೆ ಮಾಡೋದಕ್ಕೆ ಒಂದು ಹುಡುಗ ಬೇಕು. ಇಬ್ರು ಹುಡುಗರ? ದೊಡ್ಡ 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 ಹೆಣ್ಮಕ್ಳಿಗೆ ಇಂಥ ಸಮಯದಲ್ಲೆಲ್ಲ ಪ್ರೀತಿಸೋ ಹುಡುಗ ಅವ್ರ ಜೊತೆ ಇರ್ಬೇಕು ಅಂತ ಹೇಳ್ತಿದ್ದೀನಿ. ಓ, ಹಾಗಾ? ನೋಡು ಸುಬ್ಬು, ನೀನೀಗ ಶ್ರಾವಣಿಗೆ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ಬೇಕು. ಅವಳ ಮಗು ತರ ನೋಡ್ಕೋಬೇಕು, ಅವಳ ಸೇವೆ ಮಾಡ್ಬೇಕು, ಅವಳಿಗೆ ಕಾಳಜಿ ತೋರಿಸ್ಬೇಕು. ಆಗ್ಲೇ ಅವಳಿಗೆ ನಿನ್ ಮೇಲೆ ಲವ್ ಜಾಸ್ತಿ ಆಗೋದು. ಇದನ್ನೆಲ್ಲ ನೋಡಿ ಅವಳೇ ಬಂದು ನಿನ್ನ ಹತ್ರ ಪ್ರೀತಿ ವಿಷಯ ಹೇಳ್ಕೋಬೇಕು. ಇದೆಲ್ಲ ಆಗುತ್ತೆ ಅಂತ್ಯಾ? ಖಂಡಿತವಾಗ್ಲೂ ಆಗತ್ತೆ ಸುಬ್ಬು. ಆಗ್ಬಹುದೇನೋ, ಆದ್ರೆ ಅವ್ನ ಹಿಂದೆ ಒಬ್ಬ ಬೇತಾಳ ತರ ಬಿದ್ದೀನಲ್ಲ, ಅವ್ನು ನೋಡಿದ್ರೇನೆ ಇದೆಲ್ಲ ಆಗುತ್ತೋ ಇಲ್ವೋ ಅನ್ಸುತ್ತೆ. ಹಾಯ್ ಬ್ರೋ. ಯಾಕಯ್ಯೋ ನನಗೆ ಬೇತಾಳ ತರ ಬಿದ್ದಿದ್ಯಾ? ಏನೇನು ಸಮಸ್ಯೆ? ಏನಂದ್ರಿ ಬ್ರೋ? ಏನು ಇಲ್ಲಿವರೆಗೂ ಬಂದ್ಬಿಟ್ಟಿದ್ರಲ್ಲ, ಯಾಕೆ ಅಂತ ಕೇಳಿದೆ. ಅದೇ ಶ್ರಾವಣಿಗೆ ಹುಷಾರಿಲ್ವಲ್ಲ, ಇದನ್ನೆಲ್ಲ ಕೊಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಇದನ್ನ ಮೇಡಮ್ ಕೊಡ್ತೀರಾ? ಬೇಡ ಬೇಡ ಮೇಡಮ್, ಇದನ್ನೆಲ್ಲ ತಿನ್ಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ. ಏನು, ಬ್ರೆಡ್ ಹಣ್ಣು ತಿನ್ಬಾರ್ದಾ? ಏನಂದ್ರೆ ಅವರು ಮನೆಯಲ್ಲಿ ಮಾಡುವಂತ ಫುಡ್ಡೇ ತಿನ್ಬೇಕಂತೆ. ಅದರಲ್ಲೂ ಈ ಹಣ್ಣಿಗೆಲ್ಲ ಕೆಮಿಕಲ್ ಹಾಕಿ ಬಿಡಿಸಿರ್ತಾರೆ ನೋಡಿ. ಆಮೇಲೆ ಈ ಬ್ರೆಡ್ ಅಲ್ಲಿ ಮೈದಾ ಇರುತ್ತೆ, ಶುಗರ್ ಇರುತ್ತೆ. ಸುಮ್ಮನೆ ಅವ್ರ ಹೆಲ್ತ್ಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದು ಅಲ್ಲದೆ ಅವರು ನಿಮ್ಮನ್ನ ನೋಡಿ ಡಿಸ್ಟರ್ಬ್ ಆಗೋದು, ಇವೆಲ್ಲ ಯಾಕೆ? ನೀವು ಒಂದ್ ಕೆಲಸ ಮಾಡಿ, ನೀವು ಶ್ರಾವಣಿ ಮೋರ್ ಪಕ್ಕದಲ್ಲಿ ಕೂತಿದ್ರಾ? ಹೌದು ಪದ್ದು, ದೇವ್ರ ಲೀಲೆ ಎಷ್ಟು ವಿಚಿತ್ರವಾಗಿದೆ ನೋಡು. ನಾನು, ನನ್ನ ಗಂಡ, ನನ್ನ ಮಗಳು ಒಟ್ಟಿಗೆ ಕಾರಲ್ಲಿ ಕೂತು ಓಡಾಡಿದ್ವಿ. ಆದ್ರೆ ಅವರಿಬ್ರಿಗೂ ನನ್ ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಅಷ್ಟು ಮಾತ್ರ ಅಲ್ಲ ಪದ್ದು, ನನ್ನ ಮಗಳು
ಮೊದಲನೇ ಸಾರಿ ಈ ತಾಯಿ ಮಾಡಿ ತಿಂಡಿ ತಿಂದಿದ್ದಾಳೆ. ಹಾಗೆ ನೋಡಿದ್ರೆ ನಾನೇ ಅವಳಿಗೆ ನನ್ನ ಕೈಯಾರೆ ತುತ್ತು ತಿನ್ನಿಸ್ಬೇಕಾಗಿತ್ತು. ಪರವಾಗಿಲ್ಲ ಬಿಡು, ನಾನು ಅಳಿಯ ಕೊಟ್ಟಿದ್ದಾನಲ್ಲ, ಅದೇ ನನಗೆ ಸಂತೋಷ. ನಂದಿನಿ ಅಮ್ಮವ್ರೆ, ನೀವು ಹೇಳ್ತಾ ಇರೋದನ್ನ ಕೇಳಿ ಸಂತೋಷಕ್ಕೆ ಆಕಾಶದಲ್ಲಿ ಕೇಳ್ತಿದ್ದೀನೋ ಅನ್ಸುತ್ತೆ. ದೇವರು ನಮ್ಮ ಕಡೆ ಇದ್ದಾನೆ, ಅವನ ಲೀಲೆಯಿಂದನೇ ಇದೆಲ್ಲ ಆಗ್ತಾ ಇರೋದು. ನನಗೀಗ ನಂಬಿಕೆ ಬಂತು, ನನ್ನ ಮಗ ಖಂಡಿತ ನಿಮ್ಮನ್ನೆಲ್ಲ ಒಂದು ಮಾಡ್ತಾನೆ. ಪದ್ದು, ಬರೀ ಒಂದಾಗೋದು ಮಾತ್ರ ಮುಖ್ಯ ಅಲ್ಲ, ನನ್ನ ಮೇಲಿರೋ ಕಳಂಕ ಕಳಿಬೇಕು. ನನ್ನ ಮೇಲೆ ಅಂತ ಆಪಾದನೆ ಮಾಡಿದ್ದು ತಪ್ಪು ಅನ್ನೋದು ಅವ್ರಿಗೆ ಅನ್ನಿಸ್ಬೇಕು. ಇಡೀ ಪ್ರಪಂಚದ ಮುಂದೆ ನಂದಿನಿ ನನ್ನ ಹೆಂಡತಿ, ಶ್ರಾವಣಿ ನನ್ನ ಮಗಳು ಅಂತ ನಿಮ್ಮ ಯಜಮಾನರು ಎದೆ ತಟ್ಟಿ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅಂಥ ಕಾಲ ಬಂದಾಗ್ಲೇ ನಾವು ಒಂದಾಗೋದಕ್ಕೆ ಸಾಧ್ಯ. ನನಗೆ ಅರ್ಥ ಆಗುತ್ತಮ್ಮ, ಆದರೆ ನಮ್ಮ ಸುಬ್ಬು ಇದನ್ನೆಲ್ಲ ನಿಜ ಮಾಡ್ತಾನೆ. ಅವನು ಯುದ್ಧ ಅಂತ ನಿಂತ್ರೆ ಶ್ರೀಕೃಷ್ಣನ ಹಾಗೆ ಚಾಣಾಕ್ಷ, ಛಲ ಅಂತ ನಿಂತ್ರೆ ಹನುಮಂತನ ಹಾಗೆ ಬಲಶಾಲಿ, ಗುರಿ ಅಂತ ನಿಂತ್ರೆ ಅರ್ಜುನನಾಗಿ ಆಟವಾದಿ. ಅವನು ಖಂಡಿತ ನಿಮ್ಮ ಕನಸನ್ನೆಲ್ಲ ನನಸು ಮಾಡ್ತಾನೆ, ನಿಮ್ಮ ಹೋರಾಟಕ್ಕೆ ಜೊತೆಯಾಗಿ ನಿಲ್ತಾನೆ. ನನಗೂ ಅದೇ ಧೈರ್ಯ ಪದ್ದು. ಇಷ್ಟು ದಿನ ನೀನ್ ಕಾವಲಾಗಿ ನಿಂತಿದ್ದೆ, ಈಗ ನಿನ್ನ ಮಗ ಈ ಯುದ್ಧದಲ್ಲಿ ನನ್ನ ಜೊತೆಯಲ್ಲಿದ್ದಾನೆ. ನಾವು ಗೆಲ್ತೀವಿ, ಗೆದ್ದೇ ಗೆಲ್ತೀವಿ ಪದ್ದು.